Let me show you a wonderful verse that encouraged me. ನನಗೆ ಉತ್ತೇಜನ ಅಥವಾ ಪ್ರೋತ್ಸಾಹ ಮಾಡಿದ ಒಂದು ಅದ್ಭುತವಾದ ವಾಕ್ಯವನ್ನು ನಿಮಗೆ ತೋರಿಸ್ತೀನಿ. First of all, Hebrews 8:12. ಇಬ್ರಿಯ 8:11 ಮೊದಲನೇದಾಗಿ. Please remember this verse all your life. ಈ ವಚನವನ್ನ ಯಾವಾಗಲೂ ನೆನಪಿಟ್ಕೊಳ್ಳಿ. Hebrews 8:12. ಇಬ್ರಿಯ 8:12ನೇ ವಚನ. The Lord says, ಕರ್ತನು ಹೀಗೆ ಹೇಳ್ತಾನೆ, I will not only be merciful to their iniquities, I will not remember their sins anymore. ಅವರ ಮೇಲೆ ಕರುಣೆ ಕ್ಷಮೆ ಉಳ್ಳವನಾಗಿರೋದು ಮಾತ್ರ ಅಲ್ಲ, ಅವರ ಪಾಪಗಳನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. What's the verse? ಏನು ವಚನ ಏನ್ ಹೇಳುತ್ತೆ? You remember it? ನೀವು ನೆನಪಿಟ್ಕೊಂತೀರಾ? Hebrews 8:12. ಇಬ್ರಿಯ 8:12. That liberated me about 60 years ago. 60 ವರ್ಷದ ಮೊದಲು ನನಗೆ ಅದೊಂದು ಬಿಡುಗಡೆಯನ್ನ ತಂದುಕೊಡ್ತು. God said, I will not remember your sins anymore. ದೇವರು ಹೇಳಿದ್ರು, ನಿನ್ನ ಪಾಪವನ್ನ ನಾನು ನೆನಪಿಗೆ ತಂದುಕೊಳ್ಳೋದಿಲ್ಲ. I believed it. ನಾನು ನಂಬಿದೆನು. You believe it today. ನೀವು ಹೇಗೆ ನಂಬಿ ಇವತ್ತು? God says, I will not remember your sin anymore. ಯಾವತ್ತು ದೇವರು ನಿಮ್ಮ ಪಾಪವನ್ನ ನೆನಪಿಗೆ ತಂದುಕೊಳ್ಳೋದಿಲ್ಲ. Why are you remembering it then if God says he doesn't remember it? ದೇವರು ನೆನಪು ತಂದುಕೊಳ್ಳೋದಿಲ್ಲ ಅಂದ್ರೆ ನೀವು ಯಾಕೆ ನೆನಪಿಟ್ಕೊಳ್ತಾ ಇದ್ದೀರಾ? The devil will remember and keep on reminding you. ಆದ್ರೆ ಸೈತಾನ ಯಾವಾಗ್ಲೂ ನೆನಪಿಟ್ಕೊಂಡು ನಿಮಗೆ ನೆನಪಿಸ್ತಾ ಇರ್ತಾನೆ. But you say the blood of Jesus has cleansed me. ನೀವು ಹೇಳ್ಬೋದು ಯೇಸುವಿನ ರಕ್ತವು ಅದನ್ನ ತೊಳೆದಾಕ್ತು ಅಂತ. 1 John 1:9. 1 ಯೋಹನ 1:9. If we have confessed our sins, he is faithful to forgive us and cleanse us from all unrighteousness. 9ನೇ ವಚನ ಹೀಗೆ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 1 John 1:7. 1 ಯೋಹನ 1:7. If we walk in the light, ನಾವು ಬೆಳಕಿನಲ್ಲಿರುವಂತಾದ್ರೆ, walk in the light means don't hide anything. Come and tell God everything. ಬೆಳಕಿನಲ್ಲಿ ನಡೆಯೋದು ಅಂದ್ರೆ ದೇವರ ಬಳಿ ಬಂದು ಎಲ್ಲವನ್ನು ಯಥಾರ್ಥವಾಗಿ ಹೇಳುವಂತದ್ದು. Don't confess your sin to any human being. ಮನುಷ್ಯರಿಗೆ ನೀವು ನಿಮ್ಮ ಪಾಪದ ಅರಿಕೆ ಮಾಡುವ ಅವಶ್ಯಕತೆ ಇಲ್ಲ. If you hurt them, then go and confess to them and say, I'm sorry. ಯಾರಿಗಾದ್ರೂ ನೀವು ನೋಯಿಸಿದ್ರೆ ಅವರಿಗೆ ಹೋಗಿ ನೀವು ಅರಿಕೆ ಮಾಡಬಹುದು. Otherwise, your sin you confess only to God. ಇಲ್ಲ ಅಂದ್ರೆ ನೀವು ದೇವರಿಗೆ ಮಾತ್ರ ನಿಮ್ಮ ಪಾಪವನ್ನು that is walking in the light. ಅದು ಬೆಳಕಿನಲ್ಲಿ ನಡೆದಂತೆ. It says in verse 7, the last part, the blood of Jesus will cleanse you from all sin. ಇಲ್ಲಿ ಕಡೆಯ ಭಾಗ ಹೇಳುತ್ತೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ. All sin does not mean 90% or 99%, but 100% all sin. ಸಕಲ ಪಾಪ ಅಂತ ಹೇಳಿದಾಗ ಅದು 90% ಅಲ್ಲ, 99% ಅಲ್ಲ, 100%. It doesn't mean all the small sins. It means all the big sins also. Everything is cleansed. ಎಲ್ಲ ಒಂದು ಚಿಕ್ಕ ಪಾಪಗಳು ಅಂತ ಅಲ್ಲ ಅದರ ಅರ್ಥ ಚಿಕ್ಕದು ದೊಡ್ಡದು ಎಲ್ಲ ಪಾಪಗಳನ್ನ. You believe that? ನೀವು ನೋಡಿದ್ರ ಅದನ್ನ? That the blood of Jesus Christ is more powerful than all the sins you have ever committed in your life. ನೀವು ಮಾಡಿದ ಎಲ್ಲಾ ಪಾಪಗಳಿಗಿಂತ ಯೇಸುವಿನ ರಕ್ತವು ಬಹಳ ಬಲಶಾಲಿಯಾದದ್ದು. Then we go one step further. ಅದಕ್ಕೆ ಮುಂದಿನ ಹೆಜ್ಜೆಗೆ ನೀವು ಹೋಗಬಹುದು. 1 John chapter 3. 1 ಯೋಹನ 3ನೇ ಅಧ್ಯಾಯ verse 17. 17ನೇ ವಚನ. The last part. ಕಡೆಯ ಭಾಗ. As Jesus is, so are we in this world. ಈ ಲೋಕದಲ್ಲಿ ನಾವು ಕ್ರಿಸ್ತನಂತೆ ನಾವು ಇರ್ತೀವಿ ಅಂತ ಹೇಳ್ತೀವಿ. That doesn't mean we can do all the miracles he did. ಅದರ ಅರ್ಥ ಹೀಗಲ್ಲ, ನಾವು ಆತನ ಅದ್ಭುತಗಳನ್ನೆಲ್ಲ ಮಾಡ್ತೀವಿ ಅಂತಲ್ಲ. But that we can walk in this overcoming sin like he did. Sorry brother. We can overcome sin like he did. ಆತನಂತೆ ನಾವು ಎಲ್ಲ ಪಾಪಗಳನ್ನ ಜಯಗಳಿಸ್ತೀವಿ ಅಂತ ಅರ್ಥ. And we can stand against Satan like he stood against Satan. ಆತನು ಸೈತಾನನ ಮುಂದೆ ನಿಂತ ಹಾಗೆ ನಾವು ನಿಲ್ತೀವಿ ಅಂತ ಅರ್ಥ. Many years ago the Lord gave me this verse. ಬಹಳಷ್ಟು ವರ್ಷಗಳ ಮೊದಲು ದೇವರು ಈ ವಚನವನ್ನ ನನಗೆ ಕೊಟ್ಟರು. As Jesus is, so also are you in this world. ಯೇಸುವಿನ ತರನೇ ನಾವು ಈ ಲೋಕದಲ್ಲಿ ಇರುವಂತವರಾಗಿದ್ದೀವಿ ಅಂತ. That's not only for me. ನನಗೆ ಮಾತ್ರ ಅಲ್ಲ ಅದು. Is it in your Bible? ನಿಮ್ಮ ಬೈಬಲ್ ನಲ್ಲಿ ಈ ವಚನ ಇದೆಯಾ? That means it is for you also. ಅದರ ಅರ್ಥ ಅದು ನಿಮಗೆ ಕೂಡ ಅನ್ವಯಿಸುತ್ತೆ. And if you have never believed it, believe it today. ಇದು ಯಾವತ್ತು ನೀವು ನಂಬಿಲ್ಲ ಅಂದ್ರೆ ಇವತ್ತು ನಂಬಿ ಅದನ್ನ. If you walk with a clear conscience, ನೀವು ಶುದ್ಧ ಮನಸ್ಸಾಕ್ಷಿಯಿಂದ ನಡೆಯೋದಾದ್ರೆ, confessing all sin to the Lord, ಕರ್ತನಿಗೆ ನಿಮ್ಮ ಎಲ್ಲಾ ಪಾಪಗಳನ್ನ ಅರಿಕೆ ಮಾಡೋದಾದ್ರೆ, asking forgiveness from anybody whom you hurt, ಯಾರಿಗೆ ನೀವು ನೋವು ಮಾಡಿದಿರಾ ಅವರಿಂದ ಪ್ರತಿಯೊಬ್ಬರಿಂದ ನೀವು ಕ್ಷಮೆಯನ್ನ ಕೇಳೋದಾದ್ರೆ, and forgiving all those who hurt you, ಎಲ್ಲರೂ ನಿಮಗೆ ನೋವು ಮಾಡಿದವರನ್ನ ಎಲ್ಲರನ್ನ ನೀವು ಕ್ಷಮಿಸೋದಾದ್ರೆ, that is important. ಅದು ಬಹಳ ಮುಖ್ಯ. Just stop for a minute and think of somebody who has hurt you very badly in the past. ಒಂದು ಕ್ಷಣ ನೀವು ನಿಲ್ಲಿಸಿ ನಿಮಗೆ ಯಾರಾದರೂ ನೋವು ಮಾಡಿದರ ಅದರ ಬಗ್ಗೆ ನೆನಪು ಮಾಡ್ಕೊಳ್ಳಿ. Whom you have not forgiven till today. ಅವರನ್ನ ಇದುವರೆಗೂ ನೀವು ಕ್ಷಮಿಸಿಲ್ಲದಾದ್ರೆ, that is why you have so many problems in your Christian life. ಅದೇ ಕಾರಣದಿಂದ ಇಷ್ಟೊಂದು ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿದೆ.
That is why you are defeated by sin. ಅದಕ್ಕಾಗಿ ನೀವು ಪಾಪದಿಂದ ಸೋಲ್ತಾ ಇದ್ದೀರಾ. Where you are sitting, ನೀವು say, Lord, I forgive that person. ನೀವು ಕುಳಿತ ಸ್ಥಳದಲ್ಲೇ ಹೀಗೆ ಹೇಳಿ, ಕರ್ತನೆ, ಆ ವ್ಯಕ್ತಿನ ನಾನು ಕ್ಷಮಿಸ್ತೀನಿ. Don't wait. ನೀವು ಕಾಯ್ತಾ ಇರಬೇಡಿ. Don't wait till the end of this meeting. ಈ ಕೂಟ ಮುಗಿಯೋವರೆಗೆ ಕೂಡ ನೀವು ಕಾಯ್ಬೇಡಿ. Right now, say in your mind, ನಿಮ್ಮ ಮನಸ್ಸಿನಲ್ಲಿ ಇವಾಗ್ಲೇ ಹೇಳಿ ಅದನ್ನ, Lord, that person hurt me very badly. ಆ ವ್ಯಕ್ತಿ ಕರ್ತನೆ ಬಹಳವಾಗಿ ನನಗೆ ನೋವು ಮಾಡಿದಾನೆ. That person did great evil to my family. ನನ್ನ ಕುಟುಂಬಕ್ಕೆ ಬಹಳ ಕೆಟ್ಟದನ್ನ ಮಾಡಿದಾನೆ ಆ ವ್ಯಕ್ತಿ. That person cheated me of money. ಹಣದಲ್ಲಿ ಮೋಸ ಮಾಡಿದಾನೆ ನನಗೆ ಆ ವ್ಯಕ್ತಿ. Right now, I forgive him completely. ಆತನನ್ನ ಈ ಕ್ಷಣದಲ್ಲಿ ಪೂರ್ಣವಾಗಿ ಕ್ಷಮಿಸ್ತೇನೆ. Now, Lord, I've done that. You please forgive and cleanse me also. ಕರ್ತನೆ, ನಾನು ಇವಾಗ ಮಾಡಿದ್ದೀನಿ, ಅದಕ್ಕಾಗಿ ನನ್ನನ್ನ ಕ್ಷಮಿಸು ಮತ್ತು ನನ್ನ ಹೃದಯವನ್ನ ತೊಳಿ. Jesus said, if you don't forgive others, God will not forgive you. ಯೇಸು ಸ್ವಾಮಿ ಹೇಳಿದ್ರು, ನೀವು ಯಾರನ್ನಾದ್ರೂ ಒಬ್ಬರನ್ನ ಕ್ಷಮಿಸಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಿಸಲ್ಲ ಅಂತ. Then you can say, now I want to be like Jesus was in this world, according to 1 John 3:17. 1 ಯೋಹನ 3:17 ಪ್ರಕಾರ ಯೇಸು ಇದ್ದಂತೆ ನಾನು ಈ ಭೂಮಿಯಲ್ಲಿ ಇರುವಾತನು ಅಂತ ನೀವು ಹೇಳಬಹುದು. I forgave everybody. ನಾನು ಎಲ್ಲರನ್ನ ಕ್ಷಮಿಸಿಬಿಟ್ಟೆ. Many people hurt me in my life, but before God I can say I forgive all of them. ಬಹಳಷ್ಟು ಜನ ನನಗೆ ನೋವನ್ನ ತೊಂದರೆಯನ್ನ ಮಾಡಿದ್ದಾರೆ, ಆದ್ರೆ ಪ್ರತಿಯೊಬ್ಬರನ್ನು ನಾನು ಕ್ಷಮಿಸಿಬಿಟ್ಟಿದ್ದೀನಿ. And therefore God has forgiven me everything. ಅದಕ್ಕಾಗಿ ದೇವರು ಕೂಡ ಎಲ್ಲ ವಿಷಯದಲ್ಲೂ ನನ್ನನ್ನು ಕ್ಷಮಿಸಿದ್ದಾರೆ. So I can face the devil with boldness. ಅದಕ್ಕಾಗಿ ನಾನು ಸೈತಾನನ ಧೈರ್ಯವಾಗಿ ಎದುರಿಸಬಹುದು. And I say, your word says, Lord, as Jesus is, so am I in this world. ನೀನು ದೇವರೇ, ನಿನ್ನ ವಾಕ್ಯ ಹೇಳುತ್ತೆ ಯೇಸುವಿನಂತೆ ನಾನು ಈ ಭೂಮಿ ಮೇಲೆ ಇದ್ದೀನಿ ಅಂತ. Once I was afraid of the devil. ಒಂದ್ಸಲ ನಾನು ಸೈತಾನನ ನೋಡಿ ಭಯ ಪಡ್ತಾ ಇದ್ದೆ. But now I'm like Jesus. I'm not afraid of the devil. ಆದ್ರೆ ನಾನು ಇವತ್ತು ಯೇಸು ತರ ಆಗಿದ್ದೇನೆ, ನಾನು ಸೈತಾನನಿಗೆ ಭಯ ಪಡೋದಿಲ್ಲ. More than that, the devil is afraid of me. ಅದಕ್ಕಿಂತ ಹೆಚ್ಚಾಗಿ ಸೈತಾನನು ನನ್ನ ನೋಡಿ ಭಯ ಪಡ್ತಾನೆ. Do you want to live a life where the devil is afraid of you? ನಿಮಗೆ ಈ ತರದ ಜೀವಿತ ಬೇಕಾ, ಸೈತಾನನು ನಿಮ್ಮ ನೋಡಿ ಭಯ ಪಡಬೇಕು ಅಂತ? Forgive everybody. ಹಾಗಿದ್ರೆ ನೀವು ಎಲ್ಲರನ್ನೂ ಕ್ಷಮಿಸಬೇಕು. Everyone. ಪ್ರತಿಯೊಬ್ಬರನ್ನು. If 100 people hurt you, forgive all 100 of them. 100 ಜನ ನಿಮಗೆ ನೋವು ಮಾಡಿದ್ರೆ ಪೂರ್ಣವಾಗಿ 100 ಜನರನ್ನು ನೀವು ಕ್ಷಮಿಸಬೇಕು. You may remember that what they did in your mind, that you cannot help. ನಿಮ್ಮ ಮನಸ್ಸಿನಲ್ಲಿ ಅದನ್ನ ನಿಮಗೆ ನೆನಪು ಬರಬಹುದು, ಅದಕ್ಕೆ ನೀವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. That you will remember till the end of your life. ನಿಮ್ಮ ಜೀವಿತದ ಕಡೆಯವರೆಗೂ ಅದು ಆದ್ರೆ ನೀವು ಕ್ಷಮಿಸಬೇಕು. Do it now. ಇವಾಗ್ಲೇ ಮಾಡಿ ಅದನ್ನ. Don't leave this meeting without forgiving that person. ಆ ವ್ಯಕ್ತಿನ ಕ್ಷಮಿಸದೇನೆ ಈ ಕೂಟದಿಂದ ಹೋಗ್ಬೇಡಿ. Forgive everyone. ಪ್ರತಿಯೊಬ್ಬರನ್ನು ಕ್ಷಮಿಸಿ. Forgive your wife. ನಿನ್ನ ಹೆಂಡತಿಯನ್ನು ಕ್ಷಮಿಸಿ. Forgive your husband. ಗಂಡನನ್ನ ಕ್ಷಮಿಸಿ. Your brother-in-law, sister-in-law who cheated you of the property. ನೀವು ಮೈದುನ ಆಗಿರ್ಬೋದು, ಅಥವಾ ನಿಮ್ಮ ಅತ್ತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೇ ನಿಮ್ಮ ಸಂಪತ್ತಿನಲ್ಲಿ ವಂಚಿಸಿರ್ಬೋದು. Your mother-in-law who has harassed you so much. ನಿಮಗೆ ಬಹಳ ಕಷ್ಟ ಕೊಟ್ಟಂತ ಅತ್ತೆ ಇರಬಹುದು. Your daughter-in-law who is such a nuisance. ನಿಮಗೆ ಬಹಳ ತೊಂದರೆ ಕೊಟ್ಟಂತ ಸೊಸೆ ಇರಬಹುದು. Forgive everyone. ಪ್ರತಿಯೊಬ್ಬರನ್ನು ನೀವು ಕ್ಷಮಿಸಿ. Then you can walk out of this hall a very happy person tonight. ಈ ಒಂದು ಕೂಟದಿಂದ ನೀವು ಬಹಳ ಸಂತೋಷದ ವ್ಯಕ್ತಿಯಂತೆ ನೀವು ನಡಿಬಹುದು. And you can face the devil and say, Satan, I'm not afraid of you anymore. ನೀವು ಹೇಳಬಹುದು, ಸೈತಾನನಿಗೆ ನಾನು ನಿನ್ನ ನೋಡಿ ಭಯ ಪಡೋದಿಲ್ಲ ಅಂತ ಆತನನ್ನ ಎದುರಿಸಬಹುದು ನೀವು. In Jesus' name I resist you. ಯೇಸು ಸ್ವಾಮಿಯ ಹೆಸರಲ್ಲಿ ನಿನ್ನನ್ನು ಬಂಧಿಸ್ತೀನಿ. And the devil will run away from you. ಆಗ ಸೈತಾನನು ನಿಮ್ಮ ನೋಡಿ ಓಡಿ ಹೋಗ್ತಾನೆ. And he will leave your home. ನಿಮ್ಮ ಕುಟುಂಬ ಮನೆಯನ್ನು ಕೂಡ ಬಿಡ್ತಾನೆ ಅವನು. He won't be able to harass your children anymore. ನಿಮ್ಮ ಮಕ್ಕಳಿಗೆ ಆತ ತೊಂದರೆ ಕೊಡೋದಿಲ್ಲ ಯಾವತ್ತು. It all depends on you. ಅದೆಲ್ಲ ನಿಮ್ಮ ಮೇಲೆ ಅವಲಂಬಿತವಾಗಿದೆ. Will you confess all your sin to God? ನಿಮ್ಮ ಎಲ್ಲಾ ಪಾಪಗಳನ್ನ ದೇವರಿಗೆ ಅರಿಕೆ ಮಾಡ್ತೀರಾ? And will you forgive everybody? ನೀವು ಎಲ್ಲರನ್ನು ಕ್ಷಮಿಸ್ತೀರಾ? And will you go and ask forgiveness from those whom you hurt? ನೀವು ಯಾರು ನಿಮಗೆ ನೋವು ಮಾಡಿದ್ದಾರೆ ಅವರಿಂದ ಹೋಗಿ ಕ್ಷಮಿಸ್ತೀರಾ, ಕ್ಷಮೆ ಕೇಳ್ತೀರಾ? ಮತ್ತೆ then you can be like Paul who says, follow me as I follow Jesus. ನಂತರ ನೀವು ಪೌಲನ ಹಾಗೆ ಹೇಳಬಹುದು, ನಾನು ಕ್ರಿಸ್ತನನ್ನ ಹಿಂಬಾಲಿಸುವ ಹಾಗೆ ನನ್ನನ್ನ ಹಿಂಬಾಲಿಸಿ ಅಂತ.